ಎಲ್ಲಾ ಗೃಹಲಕ್ಷ್ಮಿಯರಿಗೂ ಒಟ್ಟು 4,000 ರೂಪಾಯಿ ಅಂದ್ರೆ 2 ಕಂತು ಬಾಕಿ ಕಂತು ಹಣ ಬಿಡುಗಡೆ ಬಗ್ಗೆ ಒಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆ ಕೊಟ್ಟಿದ್ದು ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ವೀಕ್ಷಕರೇ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿ ಬಂದಿದೆ ನಿಮಗೆಲ್ಲರಿಗೂ. ಇನ್ನು ಮೂರನೇದಾಗಿ, ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ? ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತಾ? ಹೌದು ವೀಕ್ಷಕರೇ, ಉಚಿತವಾಗಿ ಪ್ರಯಾಣ ಮಾಡೋ ಮಹಿಳೆಯರು ಆಧಾರ್ ಕಾರ್ಡ್ ತೋರಿಸಿದ್ರೆ ನಡೆಯಲ್ಲ ಅಂತ ಹೇಳ್ಬಹುದು. ಅಂದ್ರೆ ಯಾವಾಗಲಿಂದ ಯೋಜನೆ ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ? ಸ್ಮಾರ್ಟ್ ಕಾರ್ಡ್ ವಿತರಣೆ ಯಾವಾಗ? ಇನ್ನು ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವಾಗಲಿಂದ ಪ್ಲಾನ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವೇನಾದ್ರೂ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ, ಶಕ್ತಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಕರ್ನಾಟಕದಲ್ಲಿ ಇವತ್ತಿನಿಂದ ಮುಂದಿನ 4 ದಿನಗಳವರೆಗೂ ಗುಡುಗು ಸಹಿತ ಮಳೆ ಎಚ್ಚರಿಕೆ. ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ, ಬರೋಬ್ಬರಿ 1 ವಾರಗಳ ಕಾಲ ಮಳೆ ಸುರಿಬಹುದು. ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ ವೀಕ್ಷಕರೇ. ಹಾಗಾದ್ರೆ ಆ ಜಿಲ್ಲೆಗಳ ಹೆಸರು ಕೂಡ ಹೇಳಲಿದ್ದೇವೆ, ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇನ್ನು ಕೊನೆಯದಾಗಿ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಅಂತೂ ಭರ್ಜರಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಈಗ ಬಂಗಾರ ತಗೋಬೇಕಾ ಬೇಡವಾ ಈ ಪ್ರಶ್ನೆ ನಿಮಗೂ ಕೂಡ ಕಾಡ್ತಾ ಇದ್ರೆ, ಈ ವಿಡಿಯೋದಲ್ಲಿ ಒಂದು ಸೀಕ್ರೆಟ್ ಟ್ರಿಕ್ ಕೂಡ ಹೇಳಿದ್ದೇವೆ. ಕಡಿಮೆ ಬೆಲೆಗೆ ಬಂಗಾರ ಯಾವ ತರ ಖರೀದಿ ಮಾಡಬಹುದು, ಇವತ್ತಿನ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ನೋಡೋಣ ಬನ್ನಿ ವೀಕ್ಷಕರೇ. ಮೊದಲಿಗೆ, ಗೃಹಲಕ್ಷ್ಮಿ ಯೋಜನೆ ರೇಷನ್ ಕಾರ್ಡ್ ಇದ್ದವರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಎದಕ್ಕಂದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ನಿಮಗೆ 28ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಒಂದು ಕಮೆಂಟ್ ಇಂದ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ತುಂಬಾ ಸಹಾಯವಾಗಲಿದೆ. ಹೀಗಾಗಿ ನಿಮ್ಮ ಕಮೆಂಟ್ ನಾವು ಕೂಡ ಓದುತ್ತೇವೆ ವೀಕ್ಷಕರೇ. ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಮೊದಲಿಗೆ ಹೇಳ್ಬೇಕಂದ್ರೆ, ಎಲ್ಲಾ ಗೃಹಲಕ್ಷ್ಮಿ ಯೋಜನೆಗೆ ಈಗ 28ನೇ ಕಂತು ಹಣ ಬಿಡುಗಡೆ ಆಗಿದೆ. ಹೌದು, 28ನೇ ಕಂತು ಈಗಾಗಲೇ ಬಿಡುಗಡೆ ಆಗಿದ್ದು, ಈ ಹಣ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ವೀಕ್ಷಕರೇ? ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ 14 ದಿನ ಬೇಕಾಗುತ್ತೆ. ಹೀಗಾಗಿ 12-13 ದಿನ ಬೇಕಾಗುತ್ತೆ. ಇನ್ನು ಎರಡನೇದಾಗಿ, ಇಲ್ಲಿ ಉಪಚುನಾವಣೆ ಇರೋದ್ರಿಂದ, ಅಂದ್ರೆ ಬಾಗಲಕೋಟೆ ಮತ್ತು ದಾವಣಗೆರೆ ಈ 2 ಕ್ಷೇತ್ರದಲ್ಲಿ ಉಪಚುನಾವಣೆ ಇರೋದ್ರಿಂದ ಬಾಕಿ ಹಣ ಬಿಡುಗಡೆ ಮಾಡ್ತಾರಾ? ಹಂಗಂದ್ರೆ 2 ತಿಂಗಳದ್ದು ಗೃಹಲಕ್ಷ್ಮಿ ಹಣ ಕೊಡ್ತೇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಆದಷ್ಟು ಬೇಗನೆ ಬಾಕಿ ಕಂತು ಹಣ ಕೂಡ ರಿಲೀಸ್ ಮಾಡ್ತೀವಿ, 2-3 ತಿಂಗಳದ್ದು ಹಣ ಕೊಡೋದಿದೆ, ಹಣ ಕೊಡ್ತೀವಿ ಅಂತ ಒಂದು ಭರವಸೆ ಕೂಡ ಮತ್ತೊಮ್ಮೆ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು, ಹೈಕೋರ್ಟ್ ನಲ್ಲೂ ಕೂಡ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು, ಅರ್ಜಿ ಕೂಡ ವಜಾವಾಯಿತು. ಏನಪ್ಪಾ ಅಂದ್ರೆ, ಅದು ಈಗ ಎಲೆಕ್ಷನ್ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿ ಯೋಜನೆಗಳನ್ನ ಅಸ್ತ್ರವಾಗಿ ಬಳಸಿ ಬಾಕಿ ಕಂತುಗಳ ಹಣವನ್ನ ರಿಲೀಸ್ ಮಾಡೋದರ ಮೂಲಕ ಮತದಾರರ ಗಮನವನ್ನ ಸೆಳೀತಾರೆ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿ ಹಣವನ್ನ ಜಮೆ ಮಾಡಬಾರದು ಅಂತ ಒಂದು ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಈ ಒಂದು ವಾದವನ್ನ ಆಲಿಸಿದ ನ್ಯಾಯಾಲಯವು ಯೋಜನೆಗಳ ಹಣ ಬಿಡುಗಡೆಗೆ ತಡೆ ನೀಡಲು ನಿರಾಕರಿಸುವ ಮೂಲಕ ಸರ್ಕಾರಕ್ಕೆ ಗುಡ್ ನ್ಯೂಸ್ ಕೊಟ್ಟಿದೆ. ಅಂದ್ರೆ ಇದರೊಂದಿಗೆ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಹಣ ತಲುಪಲಿದ್ದ ಕಾನೂನು ತೊಡಕು ಕೂಡ ನಿವಾರಣೆ ಆದಂತಾಗಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇಲ್ಲಿ ಹೈಕೋರ್ಟ್ ಏನ್ ಹೇಳಿದೆ, ಯೋಜನೆಗಳ ಹಣ ಬಿಡುಗಡೆಗೆ ತಡೆ ನೀಡಲು ಸಾಧ್ಯವಿಲ್ಲ, ಸರ್ಕಾರ ಹಣ ಬಿಡುಗಡೆ ಮಾಡಬಹುದು ಅಂತ ಒಂದು ಹೇಳಿಕೆ ಕೊಟ್ಟಿರೋದು. ಹೀಗಾಗಿ ಗೃಹಲಕ್ಷ್ಮಿಯರಿಗೆ ಬಾಕಿ ಹಣ ಈಗ ಜಮೆ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಆದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಇಲ್ಲಿ ಎಲೆಕ್ಷನ್ ಸಂಬಂಧ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಪ್ರತಿ ತಿಂಗಳು ಕೂಡ ಪ್ರತಿ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳಿಂದ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಕರೆಕ್ಟ್ ಆಗಿ ಬರ್ತಾ ಇದೆ, ಪ್ರತಿ ತಿಂಗಳು ಕೂಡ ಬರ್ತಾ ಇದೆ. ಇನ್ನು ಫೆಬ್ರವರಿ ತಿಂಗಳಲ್ಲಿ ಬರೋಬ್ಬರಿ 4,000 ರೂಪಾಯಿ 2 ಕಂತು ಡೈರೆಕ್ಟ್ ಆಗಿ ಜಮೆ ಆಗಿತ್ತು. ಅದೇ ತರ ಮಾರ್ಚ್ ತಿಂಗಳಲ್ಲೂ ಕೂಡ ಜಮೆ ಆಗಿತ್ತು. ಈಗ ಏಪ್ರಿಲ್ ತಿಂಗಳಲ್ಲೂ ಕೂಡ 28ನೇ ಕಂತು ಹಣ ರಿಲೀಸ್ ಆಗಿದೆ. ಮತ್ತೆ ನಿಮ್ಮ ಅಕೌಂಟ್ಗೆ ಮತ್ತೆ 2,000 ರೂಪಾಯಿ ಜಮೆ ಆಗುತ್ತೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇನ್ನು 2-3 ತಿಂಗಳದ್ದು ಬಾಕಿ ಕೊಡೋದಿದೆ, ಅದನ್ನು ಕೂಡ ಆದಷ್ಟು ಬೇಗನೆ ಕ್ಲಿಯರ್ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೂಡ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ದಾವಣಗೆರೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಒಟ್ಟಾರೆ ಹೇಳೋದಾದ್ರೆ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿಯರಿಗಂತೂ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಈಗ ನಿಮಗೆ ಇನ್ನು 1 ವಾರದ ಒಳಗೆ ಮತ್ತೆ 2,000 ರೂಪಾಯಿ 28ನೇ ಕಂತು ಜಮೆ ಆಗಲಿದೆ. ಈಗಾಗಲೇ ಕೆಲವೊಬ್ಬರಿಗೆ ಜಮೆ ಆಗಿದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ನಿಮ್ಮ ಉತ್ತರ. ನೀವು ಕಮೆಂಟ್ ಮಾಡಿದ್ರೆ ನಮಗೂ ಕೂಡ ಸಹಾಯವಾಗುತ್ತೆ. ಇನ್ನು ಎರಡನೇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಅಲ್ಲಿ ಹೆಸರು, ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲೂ ಹೆಸರು ಒಂದೇ ತರ ಇರಬೇಕು. ಇಲ್ಲಿ ತುಂಬಾ ಜನರದ್ದು ಹೆಸರು ಮಿಸ್ ಮ್ಯಾಚಿಂಗ್ ಆಗ್ತಾ ಇದೆ. ಇನ್ನು ಎರಡನೇದಾಗಿ, NPCI ಮ್ಯಾಪಿಂಗ್ ಬ್ಯಾಂಕ್ ಅಲ್ಲಿ ನೀವು ಆನ್ ಮಾಡಿಸಿಲ್ಲ. ಇನ್ನು ಮೂರನೇದಾಗಿ, ಬ್ಯಾಂಕ್ ಅಕೌಂಟ್ಗೂ KYC ಆಗಿಲ್ಲ, ರೇಷನ್ ಕಾರ್ಡ್ಗೂ KYC ಆಗಿಲ್ಲ. ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಬ್ಯಾಂಕ್ ಖಾತೆಗೆ, ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ವೆರಿಫಿಕೇಶನ್ ಆಗಿಲ್ಲ. ಅಂತ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಹಣ ಮೊದಲು ಹಾಕ್ತಾ ಇದ್ರು, ಆದ್ರೆ ಈಗ ಸ್ಟ್ರಿಕ್ಟ್ ಮಾಡಲಾಗಿದೆ. ಎದಕ್ಕಂದ್ರೆ ಕೆಲವು ಮೃತಪಟ್ಟ ಅಕೌಂಟ್ಗೂ ಕೂಡ ಹಣ ಹೋಗಿತ್ತು ಮೊನ್ನೆ. ಹೀಗಾಗಿ ಸರ್ಕಾರ ಈಗ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದೆ. ಇನ್ನು ಕೆಲವೊಬ್ಬರು ತೆರಿಗೆದಾರರು, ತೆರಿಗೆ ಪಾವತಿದಾರರು, GST ತೆರಿಗೆ ಪಾವತಿದಾರರು ಕೂಡ ಯೋಜನೆಗೆ ಅರ್ಜಿ ಹಾಕಿ ಹಣವನ್ನ ಪಡೆದುಕೊಳ್ತಾ ಇದ್ರು. ಅದನ್ನು ಕೂಡ ಈಗ ಚೆಕ್ ಮಾಡಿ ನಿಲ್ಲಿಸಲಾಗ್ತಾ ಇದೆ. ಇನ್ನು ಎರಡನೇದಾಗಿ,
ಅನ್ನಭಾಗ್ಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಇಂದಿರಾ ಕಿಟ್ ವಿತರಣೆ ಯಾವಾಗ ಎಂಬ ಪ್ರಶ್ನೆ ಈಗ ಶುರುವಾಗಿದೆ. ಅಂದ್ರೆ ಮಾರ್ಚ್ ಅಲ್ಲಿ ಕೊಡ್ತಾರೆ, ಯುಗಾದಿ ಹಬ್ಬಕ್ಕೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಸಂಕ್ರಾಂತಿ ಹಬ್ಬಕ್ಕೆ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೂ ಕೂಡ ಇಲ್ಲಿ ಮಾರ್ಚ್ ತಿಂಗಳು ಮುಗಿದು ಏಪ್ರಿಲ್ ತಿಂಗಳು ಪ್ರಾರಂಭವಾದ್ರೂ ಕೂಡ ಇನ್ನೂ ಆದ್ರೂ ಇಂದಿರಾ ಕಿಟ್ ವಿತರಣೆ ಆಗಿಲ್ಲ. ಇಲ್ಲಿ ರಾಜ್ಯ ಸರ್ಕಾರದ ಯೋಜನೆ ಇಲ್ಲಿ ಬದಲಾವಣೆ ಮಾಡಲಾಗಿದೆ. ನಿಮಗೆ ಗೊತ್ತಿರಬಹುದು ವೀಕ್ಷಕರೇ, ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಕರ್ನಾಟಕ ಸರ್ಕಾರದಿಂದ 5 kg ಅಕ್ಕಿ ಕೊಡ್ತಾ ಇದ್ರು. ಕೇಂದ್ರದ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿಯಲ್ಲಿ 5 kg ಅಕ್ಕಿ ಧಾನ್ಯಗಳನ್ನ ಕೊಡ್ತಾ ಇದ್ರು. ಆದ್ರೆ ಈಗ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತಾರೆ. ಅಕ್ಕಿ ವಿತರಣೆ ಬಂದ್ ಆಗ್ತಾ ಇದೆ. ಕಾಳಸಂತೆಯಲ್ಲಿ ಕಾರ್ಡ್ದಾರರು ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರು. ಇದನ್ನ ತಪ್ಪಿಸಲು ಸರ್ಕಾರ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದೆ. ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ವಸ್ತುಗಳು ಕರ್ನಾಟಕ ಸರ್ಕಾರದಿಂದ ನಿಮಗೆ ಸಿಗುತ್ತೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ. ಇನ್ನು ಎರಡನೇದಾಗಿ ಕೇಂದ್ರ ಸರ್ಕಾರದ ಅನ್ನಭಾಗ್ಯ ಯೋಜನೆ ಕಂಟಿನ್ಯೂ ಆಗುತ್ತೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ 3 ತಿಂಗಳದ್ದು ಪಡಿತರ ಒಟ್ಟಿಗೆ ಕೊಡ್ತೀವಿ ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಇನ್ನೂ ಕೂಡ ಬಂದಿಲ್ಲ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಇಂದಿರಾ ಕಿಟ್ ವಿತರಣೆ ಇದೇ ಒಂದು ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಆಗುತ್ತೆ ಅಂತ ಹೇಳ್ಬಹುದು. ಅಂದ್ರೆ ಇಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. ಇಲ್ಲಿ ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ 2.5 kg ಕಿಟ್ಟು, ಒಂದು ಕುಟುಂಬದಲ್ಲಿ 3-4 ಜನ ಇದ್ರೆ ಅಂತ ಕುಟುಂಬಕ್ಕೆ 5 kg ಇಂದಿರಾ ಕಿಟ್ಟು, ಮತ್ತೆ 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಿದ್ದಾರಂತೆ ವೀಕ್ಷಕರೇ. ಅದೇ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭವಾಗುತ್ತೆ. ಪ್ರತಿಯೊಂದು ಕುಟುಂಬಕ್ಕೂ ಒಂದು ಇಂದಿರಾ ಕಿಟ್, BPL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ. ಆದ್ರೆ APL ಕಾರ್ಡ್ ಇದ್ದವರಿಗೆ ಯಾವುದು ಇಂದಿರಾ ಕಿಟ್ ಸಿಗಲ್ಲ. ಇನ್ನು ಎರಡನೇದಾಗಿ APL ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ನೀವು APL ಕಾರ್ಡ್ ಹೊಂದಿದ್ದು ನಿಮ್ದು ಇನ್ಕಮ್ 2.5 ಲಕ್ಷ 3 ಲಕ್ಷ ರೂಪಾಯಿ ಇದೆ ಅಂದ್ರೆ ನೀವು BPL ಕಾರ್ಡ್ ಪಡೆದುಕೊಳ್ಬಹುದು ವೀಕ್ಷಕರೇ. BPL ಕಾರ್ಡ್ ಇದ್ದ ಮಾನದಂಡವನ್ನ ಚೇಂಜ್ ಮಾಡಲಾಗ್ತಾ ಇದೆ, ಪರಿಷ್ಕರಣೆ ಮಾಡಲಾಗ್ತಾ ಇದೆ. 1,20,000 ರೂಪಾಯಿ ಇದ್ದ ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋದರ ಮೂಲಕ ಸರ್ಕಾರ ಐತಿಹಾಸಿಕ ನಿರ್ಧಾರ ಮಾಡಲಿದೆ ಅಂತ ಹೇಳ್ಬೋದು. ಇದರಿಂದ ಸಾವಿರಾರು ಕಾರ್ಡು ಮೊನ್ನೆ ಏನು BPL ಇಂದ APL ಗೆ ವರ್ಗಾವಣೆ ಆಗಿದ್ದು, ಅದರಲ್ಲಿ ಕೆಲವು ಕಾರ್ಡುಗಳು ವಾಪಸ್ ಮತ್ತೆ BPL ವ್ಯಾಪ್ತಿಗೆ ಬರುತ್ತೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದ್ದಾರಂತೆ ವೀಕ್ಷಕರೇ. ಒಂದು ವೇಳೆ ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿ ಅಧಿಕೃತ ಆದೇಶ ಹೊರಡಿಸಿದ್ರೆ ಯಾರೆಲ್ಲ APL ಕಾರ್ಡ್ ಹೊಂದಿದ್ರು ನೋಡಿ ಅವರಿಗೆ ವಾಪಸ್ ಮತ್ತೆ BPL ಕಾರ್ಡ್ ಬರುತ್ತೆ. 3 ಲಕ್ಷ ರೂಪಾಯಿ ಒಳಗಡೆ ನಿಮ್ದು ಇನ್ಕಮ್ ಇದ್ರೆ. ಇಲ್ಲಿ ನೋಡಿ 500-600 ರೂಪಾಯಿ ಇನ್ಕಮ್ ಇದ್ರು ಲೆಕ್ಕ ಮಾಡಿದ್ರೆ ವರ್ಷಕ್ಕೆ 1,40,000 1,50,000 ರೂಪಾಯಿ ದುಡಿಯುವರ BPL ಕಾರ್ಡು ಮೊನ್ನೆ APL ಕಾರ್ಡ್ ಆಗಿತ್ತು. ಈಗ ಸರ್ಕಾರ ಅದನ್ನ ಚೇಂಜ್ ಮಾಡ್ತಾ ಇದೆ. ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ಮೂರನೇದಾಗಿ ಅನ್ನಭಾಗ್ಯ ಆಯ್ತು, ಗೃಹಲಕ್ಷ್ಮಿ ಯೋಜನೆ ಆಯ್ತು. ಈಗ ಶಕ್ತಿ ಯೋಜನೆ ಬಗ್ಗೆ, ಶಕ್ತಿ ಯೋಜನೆಗೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದ್ರ ಮೂಲಕ ಈ ಒಂದು ಯೋಜನೆಯಿಂದ ಆಗ್ತಾ ಇರೋ ಮೋಸವನ್ನು ತಡೆಗಟ್ಟಬಹುದು. ಅಂದ್ರೆ ನೋಡಿ ವೀಕ್ಷಕರೇ, ಈಗ ಆಧಾರ್ ಕಾರ್ಡ್ ತೋರಿಸಿ ನೀವು ಫ್ರೀ ಆಗಿ ಪ್ರಯಾಣ ಮಾಡ್ತಾ ಇದ್ದೀರಾ. ಆದ್ರೆ ಮುಂದಿನ ಬರೋ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತ ಸರ್ಕಾರ ಮೊನ್ನೆ ಫೆಬ್ರವರಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಇನ್ನೂ ಕೂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿಲ್ಲ. ಆದ್ರೆ ಯಾವಾಗಲಿಂದ ವಿತರಣೆ ಮಾಡಬಹುದು ಅಂದ್ರೆ ಇದೇ ಒಂದು ಜೂನ್ ತಿಂಗಳ ಒಳಗೆ ನಿಮಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಉಚಿತವಾಗಿ ಕೊಡ್ತೀವಿ ಅಂತಾನೂ ಕೂಡ ಸರ್ಕಾರದಿಂದ ಒಂದು ರಿಪ್ಲೈ ಕೂಡ ಬಂದಿತ್ತು. ಹೀಗಾಗಿ ಮಹಿಳೆಯರಿಗೆ, ನಮ್ಮ ಕರ್ನಾಟಕದ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಯನ್ನ ಬಳಸಬೇಕು. ಆದ್ರೆ ಅಕ್ಕಪಕ್ಕದ ರಾಜ್ಯದವರು ಕೂಡ ಬಂದು ನಮ್ಮ ಕರ್ನಾಟಕದಲ್ಲಿ ಫೇಕ್ ಆಧಾರ್ ಕಾರ್ಡ್ ಗಳನ್ನು ಎಡಿಟ್ ಮಾಡಿ ನಂತರ ಈ ಒಂದು ಯೋಜನೆ ಲಾಭವನ್ನ ಪಡಿತಾ ಇದ್ರು. ಇದರಿಂದ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತುಂಬಾ ಹೊರೆ ಆಗ್ತಾ ಇತ್ತು. ಇದನ್ನ ತಪ್ಪಿಸಲು ಶಕ್ತಿ ಸ್ಮಾರ್ಟ್ ಕಾರ್ಡ್ ಆದಷ್ಟು ಬೇಗನೆ ಲಾಂಚ್ ಮಾಡಬೇಕು ಅಂತ ಹೇಳಲಾಗ್ತಾ ಇತ್ತು ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ. ಹೀಗಾಗಿ ಸರ್ಕಾರ ಆದಷ್ಟು ಬೇಗನೆ ಜೂನ್ ತಿಂಗಳ ಒಳಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಿದೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ಗೋಸ್ಕರ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅರ್ಜಿ ಹಾಕಬೇಕಾಗಿ ಬರಬಹುದು. ಆದ್ರೆ ಸದ್ಯಕ್ಕೆ ನೀವು ಆಧಾರ್ ಕಾರ್ಡ್ ತೋರಿಸಿನೇ ಪ್ರಯಾಣ ಮಾಡಬಹುದು. ಸದ್ಯಕ್ಕೆ ಆಧಾರ್ ಕಾರ್ಡ್ ಅಂತೂ ಬಂದ್ ಮಾಡಿಲ್ಲ. ಇಲ್ಲಿವರೆಗೂ ಕೂಡ ಎಲ್ಲಿವರೆಗೂ ಪ್ರತಿಯೊಂದು ಮಹಿಳೆ ಕೈಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗಲ್ಲ ಅಲ್ಲಿವರೆಗೂ ಆಧಾರ್ ಕಾರ್ಡ್ ತೋರಿಸಬಹುದು. ಆಧಾರ್ ಕಾರ್ಡ್ ಯಾವಾಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಪರಿಪೂರ್ಣವಾಗಿ ವಿತರಣೆ ಮಾಡ್ತಾರೆ ನಂತರ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಅವಾಗ ಫ್ರೀ ಟಿಕೆಟ್ ಕೊಡಲ್ಲ. ಅವಾಗ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ತೋರಿಸಬೇಕಾಗುತ್ತೆ. ಜೂನ್ ತಿಂಗಳ ಒಳಗೆ ಅಂದ್ರೆ ಇನ್ನು 2 ತಿಂಗಳ ಒಳಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬಹುದು. ಇನ್ನು ಸಾರಿಗೆ ನೌಕರರು ಮತ್ತೊಮ್ಮೆ ಮುಷ್ಕರ ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರೆ. ಹೌದು, ಏಪ್ರಿಲ್ 21ರಿಂದ ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ಇಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಮಾಡಲು ನೌಕರರು ತೀರ್ಮಾನ ಮಾಡಿದ್ದಾರೆ. ಸರ್ಕಾರದ ವಿಳಂಬ ನೀತಿಯನ್ನು ಖಂಡಿಸಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಧಿಕೃತ ಆದೇಶ ಬರೋದು ಮಾತ್ರ ಇಲ್ಲಿ ಬಾಕಿ ಇದೆ. ಇನ್ನು ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬೀಳಲಿದೆ, ಮತ್ತೆ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಹೇಳಿದೆ. 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ ವೀಕ್ಷಕರೇ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ರಾಮನಗರ, ಮೈಸೂರು, ಶಿವಮೊಗ್ಗ, ಹಾಸನ, ಕೊಡಗು, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಗದಗ, ಹಾವೇರಿ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗೋ ಮುನ್ಸೂಚನೆ ಇದೆ. ಬರೋಬ್ಬರಿ 3 ರಿಂದ 4 ದಿನದವರೆಗೂ ಸಂಜೆ ಹೊತ್ತಿಗೆ ಮಳೆ ಆಗುತ್ತೆ. ಬಿಸಿಲು ಅಂದ್ರೆ ಬೆಳಿಗ್ಗೆ ಬಿಸಿಲು ಇರುತ್ತೆ, ಸಂಜೆ ಆಗ್ತಾ ಇದ್ದಂತೆ
ಮಳೆಯ ಗುಡುಗು ಮಿಂಚು ಶುರುವಾಗಲಿದೆ. ಇನ್ನು ವೀಕ್ಷಕರೇ, ಬಿರುಗಾಳಿ ಸಮೇತ ಮಳೆ ಆಗೋದ್ರಿಂದ ಜನರು ಎಚ್ಚರ ವಹಿಸಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಗುಡುಗು ಮಿಂಚಿನ ಆರ್ಭಟ ಕೂಡ ಇರುತ್ತೆ. ಮಲೆನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಲಿದೆ. ಕರಾವಳಿಯಲ್ಲಿ ಸಾಧಾರಣ ಮಳೆ ಆಗುತ್ತೆ ಅಂತ ಹೇಳಬಹುದು. ಇನ್ನು ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಚದುರಿದಂತೆ ಸಾಧಾರಣ ಮಳೆ ಆಗುತ್ತೆ. ಮಳೆ ಮತ್ತು ಗಾಳಿ ಬೀಸುವಾಗ ಮರಗಳ ಕೆಳಗೆ ಅಥವಾ ಹಳೆಯ ಕಟ್ಟಡಗಳ ಕೆಳಗೆ ನಿಲ್ಲಬಾರದು. ಗುಡುಗು ಮಿಂಚಿನ ಸಂದರ್ಭದಲ್ಲಿ ವಿದ್ಯುತ್ ಉಪಕರಣಗಳಿಂದ ದೂರ ಇರಬೇಕು ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಇನ್ನು ಬನ್ನಿ ಕೊನೆಯದಾಗಿ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಈ ಮೂರು ದೇಶ ನಡುವೆ ಉದ್ವಿಗ್ನತೆ ಪರಿಸ್ಥಿತಿ ಇದೆ ವೀಕ್ಷಕರೇ. ಯಾವಾಗ ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನಿಶ್ಚಿತತೆ ಇರುತ್ತೆ ನೋಡಿ, ಹೂಡಿಕೆದಾರರು ಕೋಟಿ ಲೆಕ್ಕದಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಆಗಿರ್ಬೋದು, ವಿದೇಶಿ ಬಂಡವಾಳ ಆಗಿರ್ಬೋದು, ಗೋಲ್ಡ್ ಅಲ್ಲಿ ಟ್ರೇಡ್ ಆಗುತ್ತೆ. ಯಾವಾಗ ಯುದ್ಧಗಳು ಪ್ರಾರಂಭವಾಗುತ್ತೆ ಬಂಗಾರದ ಬೆಲೆ ಏರಿಕೆ ಆಗಬೇಕಾಗಿತ್ತು. ಆದ್ರೆ ಈ ಬಾರಿ ಎಲ್ಲಾ ಕೂಡ ಉಲ್ಟಾ ಆಗಿದೆ ವೀಕ್ಷಕರೇ. ಎದಕ್ಕಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಹೂಡಿಕೆದಾರರು ಕಚ್ಚಾ ತೈಲದತ್ತ ಒಂದು ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇದ್ದಾರೆ. ಹೀಗಾಗಿ ಬಂಗಾರ, ಬೆಳ್ಳಿ ಬೆಲೆ ಏರಿಕೆ ಆಗಿದ್ದು ಭರ್ಜರಿ ಇಳಿಕೆ ಆಗಿದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ? ಬೆಳ್ಳಿ ಬೆಲೆ ಒಂದು ದಿನ 12,000 ರೂಪಾಯಿಯಷ್ಟು ಇಳಿಕೆ ಆಗಿದೆ ವೀಕ್ಷಕರೇ. ಹೋದ ತಿಂಗಳು 3 ಲಕ್ಷ ರೂಪಾಯಿ ಇತ್ತು, ಈ ತಿಂಗಳು 2,60,000 ರೂಪಾಯಿ. ನಿನ್ನೆ ಇವತ್ತು 10,000 ರೂಪಾಯಿ ಇಳಿಕೆ ಆಗಿ 2,50,000 ರೂಪಾಯಿ ಆಗಿದೆ 1 kg ಬೆಳ್ಳಿ ಬೆಲೆ. ಅದೇ ಬಂಗಾರದ ಬೆಲೆ ಹೋದ ತಿಂಗಳು 1,65,000 ರೂಪಾಯಿ ಇತ್ತು 10 ಗ್ರಾಮ್ಗೆ. ಈ ತಿಂಗಳು 1,55,000 ರೂಪಾಯಿ ಆಗಿ ಈಗ ಮತ್ತೆ 1,50,000 ರೂಪಾಯಿ ಆಗಿದೆ. ಹತ್ತತ್ರ 3,500 ರೂಪಾಯಿ ಇಳಿಕೆ ಆಗಿತ್ತು. ಈಗ 10 ಗ್ರಾಮ್ ಬಂಗಾರದ ಬೆಲೆ 1,50,500 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.